ಹಾಯ್ ಗೈಸ್, ತುಂಬ ಜನ ನಿಮ್ಮ ಮೋಟೋ ವ್ಲಾಗಿಂಗ್ ಅಥವಾ ವ್ಲಾಗಿಂಗ್ಗೆ ಆ್ಯಕ್ಷನ್ ಕ್ಯಾಮ್ರಾಗಳನ್ನು ಹುಡುಕ್ತಾ ಇರ್ತೀರಾ. ನನಗೂ ಸಹ ಕೆಲವೊಂದು ಕಮೆಂಟ್ಗಳು ಬಂದಿತ್ತು, ನಾನು ಯಾವ ಕ್ಯಾಮ್ರಾನ ಯೂಸ್ ಮಾಡ್ತೀನಿ ಅಂತ. ನಾನು ಯೂಸ್ ಮಾಡುವಂಥದ್ದು DJI Action 3. ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, DJI ತಗೋಬೇಕಾ ಅಥವಾ GoPro ತಗೋಬೇಕಾ ಅಂತ. ಸಿಂಪಲಾಗಿ ಹೇಳಬೇಕಂದ್ರೆ ಗೋ ಫಾರ್ DJI. ಏನಕ್ಕಂದರೆ ಈ ಒಂದು GoPro ಅನ್ನೋಂಥದ್ದು ರಿಲಯಬಲ್ ಇಲ್ಲ. ನನ್ನ ಹತ್ರ GoPro ಇಲ್ಲ, ಬಟ್ ನಾನು ಫ್ರೆಂಡ್ನ GoProನ ಯೂಸ್ ಮಾಡಿ ನೋಡಿದ್ದೀನಿ. ನಾನು ಎಷ್ಟು ಈಸಿಲಿ ನನ್ನ ಆ್ಯಕ್ಷನ್ ಕ್ಯಾಮ್ರಾನ ಆ್ಯಪ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಫೋಟೇಜ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. GoProದಲ್ಲಿ ನಿಮಗೆ ತುಂಬ ಫ್ರಸ್ಟ್ರೇಟ್ ಆಗುತ್ತೆ ಆ ಒಂದು ಫ್ರಸ್ನ ಮಾಡೋಕ್ಕೆ. ಅದು ಮಾತ್ರ ಅಲ್ಲ, ತುಂಬ ಬೇರೆ ಇಶ್ಯೂಸ್ಗಳಿವೆ. ಫೈಲ್ ಕರಪ್ಟ್ ಆಗೋದಾಗಿರ್ಬೋದು, ಅದೇ ರೀತಿ ಓವರ್ ಹೀಟ್ ಆಗೋದಾಗಿರ್ಬೋದು, ರೆಕಾರ್ಡಿಂಗ್ ಸ್ಟಾಪ್ ಆಗೋದು ಅನ್ನೋನ್ ರೀಸನಿಂದ ತುಂಬ ಇಶ್ಯೂ ಇದೆ. ಅದೇ ರೀತಿ ನಿಮಗೆ DJIಯಲ್ಲಿ ಮೌಂಟಿಂಗ್ ಆಪ್ಷನ್ ಸಹ ತುಂಬ ಚೆನ್ನಾಗಿದೆ. ಈ ರೀತಿ ಮ್ಯಾಗ್ನೆಟಿಕ್ ಮೌಂಟ್ ಇರುತ್ತೆ, ಜಸ್ಟ್ ಒಂದು ಈ ರೀತಿ ಸ್ನ್ಯಾಪ್ ಮಾಡಿದರೆ ನಿಮಗೆ ಈಸಿಲಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಸ್ವಿಚ್ ಮಾಡೋದು ತುಂಬ ಈಸಿ. ನಿಮ್ಮ ಹತ್ರ ಸೆಲ್ಫಿ ಸ್ಟಿಕ್ ಇದೆ ಅಂದರೆ ಈ ರೀತಿ ಕನೆಕ್ಟ್ ಮಾಡ್ಬೋದು, ತುಂಬ ಈಸಿಲಿ ನೀವು ಸ್ವಿಚ್ ಮಾಡ್ಕೋಬೋದು. ಅದೇ ರೀತಿ ಇದು Action 3. ಇದರಲ್ಲಿ ನಿಮಗೆ ಡೈರೆಕ್ಟ್ DJI ಮೈಕ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಟೈಪ್ ಸಿ ಮೈಕ್ನ ಕನೆಕ್ಟ್ ಮಾಡ್ಬೋದು. ನಾನು ಸ್ಯಾಮ್ಸಂಗ್ನ ಹೆಡ್ಸೆಟ್ನ ಯೂಸ್ ಮಾಡ್ತೀನಿ ನನ್ನ ಹೆಲ್ಮೆಟ್ ಒಳಗಡೆ ಮೋಟೋ ವ್ಲಾಗಿಂಗ್ಗೆ. ಅದಲ್ಲದೆ ನಿಮ್ಮ ಹತ್ರ Action 4 ಏನಾದರೂ ಇದೆ ಅಂದರೆ, ಇವಾಗ ನಿಮಗೆ DJI Action 3 ಸಿಗಲ್ಲ, Action 4 ಅಥವಾ Action 5ನ ತಗೋಬೇಕು. Action 4 ಅನ್ನೋದು ತೊಗೊತಾ ಇದ್ದೀರಾ ಅಂದರೆ ನೀವು DJI ಮೈಕನ್ನು ಡೈರೆಕ್ಟಾಗಿ ವೈರ್ಲೆಸ್ಲಿ ಕನೆಕ್ಟ್ ಮಾಡ್ಬೋದು ವಯಾ ಆಸ್ಮೋ ಆಡಿಯೋ. ಸೊ ಗೋ ಫಾರ್ DJI. ಏನಕ್ಕಂದರೆ ನನ್ನ ಮೆಮರಿ ಕಾರ್ಡಲ್ಲಿ ಸ್ಪೇಸ್ ಇದೆ, ಪ್ಲಸ್ ಬ್ಯಾಟ್ರಿಲಿ ಚಾರ್ಜ್ ಇದೆ ಅಂದರೆ ಇದು ಯಾವತ್ತೂ ಫೇಲ್ ಆಗಿಲ್ಲ. ಒಂದು ಬಟನ್ ಪ್ರೆಸ್ಸಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ನಿಮಗೆ HDR ಆಗಿರ್ಬೋದು, 10 ಬಿಟ್ ತುಂಬ ಆಪ್ಷನ್ ಸಿಗುತ್ತೆ DJIಯಲ್ಲಿ. ಅದೇ ನೀವು ಏನಾದರೂ 360 ಕ್ಯಾಮ್ರಾನ ನೋಡ್ತಾ ಇದ್ದೀರಾ ಕರೆಂಟ್ ಟೈಮಲ್ಲಿ ಅಂದರೆ ಗೋ ಫಾರ್ Insta360 X5. ಏನಕ್ಕಂತ ಹೇಳ್ತೀನಿ, ರೀಸೆಂಟಾಗಿ ನನ್ನ ರೈಡಲ್ಲಿ ಕ್ಯಾಮ್ರಾ ಬಿದ್ದುಬಿಟ್ಟು ಒಂದು ಲೆನ್ಸ್ ಸ್ಕ್ರ್ಯಾಚ್ ಆಗಿದೆ. ಇದು ನನಗೆ ವಿದಿನ್ 1 or 2 days ಹೊಸ ಲೆನ್ಸ್ನ ಆರ್ಡರ್ ಹಾಕ್ಬಿಟ್ಟು ನಾನೇ ಮನೆಯಲ್ಲಿ ರಿಪ್ಲೇಸ್ ಮಾಡ್ತೀನಿ. ಆದರೆ DJI Osmo 360 ಇದು ಮಾಡೋಕ್ಕಾಗಲ್ಲ. ನೀವು ಕ್ಯಾಮ್ರಾನ ಅವರಿಗೆ ವಾಪಸ್ ಸೆಂಡ್ ಮಾಡಬೇಕು. ಇಂಡಿಯಾದಲ್ಲಿ ಪ್ರೊಸೀಜರ್ ತುಂಬ ಇರಿಟೇಟಿಂಗ್ ಇದೆ. ಸದ್ಯದಲ್ಲಿ ನೀವು ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅಂದರೆ X5ನ ತೊಗೊಳ್ಳಿ. ಮೇ ಬಿ ನೆಕ್ಸ್ಟ್ ಜನ್ರೇಷನಲ್ಲಿ DJI ಅವರು ಸಹ ರಿಪ್ಲೇಸಿಬಲ್ ಲೆನ್ಸ್ನ ತೊಗೊಬರ್ಬೋದು. ಆವಾಗ DJIನ ನೋಡ್ಬೋದು. GoPro Max ಸಹ ಲಾಂಚ್ ಆಗಿದೆ, ಅವಾಯ್ಡ್ ಮಾಡ್ಬೋದು.